ಫೋನ್ ಮೇಲೆ ಮಾತಾಡೋದು ಏನು ಪ್ರಾಬ್ಲಮ್ಸ್ ಆಗುತ್ತೆ ಗೊತ್ತೇ? ಅರ್ಧ ಕಿವಿ ಕೇಳ್ತಾ ಇಲ್ಲ ನಮ್ಗೆ ಅಲ್ಲೇ, ನಿಜವಾಗ್ಲೂ ಅರ್ಧ ಕಿವಿ ಕೇಳ್ತಾ ಇಲ್ಲ ಸರ್. ಇದನ್ನ ಸ್ವಲ್ಪ ಕಡಿಮೆ ಇರಬೇಕು, ಮೊಬೈಲ್ ಇರಬೇಕು. ಅದ್ರ ಒಳ್ಳೊಳ್ಳೆ ವಿಷಯಗಳು ಇದಿದೆ ಅದನ್ನ ನಾವು ಕಲೆಕ್ಟ್ ಮಾಡಬೇಕು. ಯಾವುದೋ ಆ ಗೇಮ್ ಬಂದಿದೆ, ಆ ಗೇಮ್ಗೆ ಎಡಿಟ್ ಆಗಿ ಎಷ್ಟೋ ಜನ ಲೈಫ್ ಹಾಳು ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ಚಿತ್ರಗಳು ಬರ್ತವೆ, ಅವೆಲ್ಲನೂ ನಾವು ಅವಾಯ್ಡ್ ಮಾಡಬೇಕು, ಎಲ್ಲ ಲಾಕ್ ಮಾಡಬೇಕು. ನಾವು ಭವಿಷ್ಯ ಹುಡ್ಕೋಬೇಕು. ದೇಶದಲ್ಲಿ ಗಾಂಧೀಜಿ ಬಗ್ಗೆ ಯಾಕೆ ಗೌರವ ಇದೆ? ನಾವ್ಯಾಕೆ ಆಗ್ಬಾರ್ದು? 10% ಅವರು ಆಗ್ಬೋದು ತಾನೆ, 100% ಆಗ 10% ಅನ್ನೋ ಪ್ರಯತ್ನ ಮಾಡಿದ್ರೆ ಆಗ್ಬೋದು ತಾನೆ. ನಾನು ಒಬ್ಬ ವಿದ್ಯಾವಂತನಾಗಬೇಕು, ನಾನು ಒಂದು ಇನ್ಸ್ಟಿಟ್ಯೂಟ್ ಓಪನ್ ಮಾಡಬೇಕು, ನಾನು ಸೇವೆಯನ್ನು ಮಾಡಬೇಕು, 10 ಜನ ಮಕ್ಕಳು ಪಾಠ ಹೇಳಬೇಕು, ನಮ್ಮ ಭವಿಷ್ಯ ಹುಡ್ಕೋಬೇಕು ಒಂದು ಪ್ರಯತ್ನ ಮಾಡಿದ್ರೆ ಮಾಡ್ಬೋದು. ದಯವಿಟ್ಟು ಮಾಡಿ. ಖುಷಿ ಆಗ್ತಾ ಇದೆ ತಮ್ಮನ್ನು ನೋಡಿದ್ರೆ. ತಾವೆಲ್ಲ ನಿಜವಾಗ್ಲೂ ಇಲ್ಲಿ ಹೆಣ್ಮಕ್ಳನ್ನ ನೋಡ್ತಾ ಇದ್ರೆ ಇವರು ಹೊಟ್ಟೆವರಿಗೆ ಪಟ್ಕೊಳ್ತಾರೆ, ನಿಜವಾಗ್ಲೂ ಹೊಟ್ಟೆವರಿಗೆ ಪಟ್ಕೊಳ್ತಾರೆ. ಯಾಕೆಂದ್ರೆ ನನಗೆ ಯಾಕೆ ಹೆಣ್ಮಕ್ಳ ಮೇಲೆ ಪ್ರೀತಿ ಅಂದ್ರೆ ಇಬ್ಬರೇ ಹೆಣ್ಮಕ್ಳು. ಈಗಲೂ ಕೇಳಿದ್ರೆ ನೀನೇನು ಫೋನ್ ಬರ್ತಾರೆ, ಪಪ್ಪ ಮೆಡಿಸಿನ್ ತಗೊಂಡ ಊಟ ಮಾಡ್ತಾರೆ. ಗಂಡು ಮಕ್ಕಳು ಹೇಳ್ತಾರೆ, ಕೇಳ್ತಾರೆ. ಅವ್ರು ಹೇಳಿದ್ರೆ ಸುಮ್ಮನೆ ಹೇಳ್ತೀವಿ ಅಂತ ಹೇಳಿದ್ರೆ ಕೇಳ್ತಾರೆ ಸರ್. ಮದುವೆ ಆಗೋರು ಕೇಳ್ತಾರೆ ಸರ್. ಮದುವೆ ಆದ್ಮೇಲೆ ಡಬ್ಬಲ್ ಆಗಿ ಕೇಳ್ಬೇಕು. ಅವಾಗ ಹೇಳ್ಬೇಕು, ಅವಾಗ ಹೇಳ್ಬೇಕು. ಅವಾಗ ಮದುವೆ ಆಗೋದ್ಕಿಂತ ಮುಂಚೆನೇ ಹೇಳ್ಬೇಕು. ಇಂಟರ್ವ್ಯೂ ಹೆಣ್ಣು ನೋಡಕ್ ಹೋಗ್ತೀರಲ್ಲ, ನಮ್ಮ ತಂದೆ ತಾಯಿಗಳನ್ನ ನೀವು ಜಾಸ್ತಿ ಪ್ರೀತಿಸ್ಬೇಕು. ನಮ್ಮ ಅಜ್ಜಿ ತಾತರು ಯಾರಾದ್ರೂ ಜಾಸ್ತಿ ಪ್ರೀತಿಸ್ಬೇಕು, ಅವರನ್ನ ಆಶೀರ್ವಾದ ನೀನು ಪಡ್ಕೋಬೇಕು ಅಂತೇಳಿ ಹೆಣ್ಮಕ್ಳಲ್ಲಿ ಇಂಟರ್ವ್ಯೂನಲ್ಲೇ ಕೇಳಬೇಕು. ನಾನು ಆಗಲ್ಲ ಅಂದ್ರೆ ಮದುವೆನೇ ಆಗ್ಬಿಡಿ. ಇಲ್ಲಿ ಸರ್ ಈಗ ಗಂಡ್ಮಕ್ಳಿಗೆ